ದಿನದಲ್ಲಿ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಜ್ಯೋತಿಷ್ಯವನ್ನು ಕಲಿಬಹುದು. ಎಷ್ಟೆಲ್ಲ ಉಪಯೋಗ ಇದೆ, ಹಾಗೆ ಎಷ್ಟು ಈಸಿಯಾಗಿ ಕಲಿಬಹುದಾಗಿದೆ. ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. 15ನೇ ತಾರೀಕು 20ನೇ ತಾರೀಕಿಂದ ಶುರು ಆಗ್ತಾ ಇರೋದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಜಾಯಿನ್ ಆಗ್ಬೋದು. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅವರನ್ನ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಮೊದಲನೇದಾಗಿ ಇವತ್ತಿನ ವಿಚಾರ ಮಾತಾಡೋದಾದ್ರೆ ಗರುಡ ಪುರಾಣ ಹಿಂದೂ ಪುರಾಣದಲ್ಲಿ ಒಂದು ಪ್ರಮುಖವಾದಂಥದ್ದು. ಮಹತ್ವ ಏನು ಅಂತ ತಿಳಿಸ್ಕೊಡೋದಾದ್ರೆ, ಹಲವಾರು ಪುರಾಣಗಳಲ್ಲಿ ಗರುಡ, ಯಾಕೆಂದರೆ ವಿಷ್ಣುವಿನ ವಾಹನ ಆಗಿರ್ತಕ್ಕಂಥದ್ದು ಗರುಡ. ಈಗ ಒಂದು ಸಿಂಪಲಾಗಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಿನಿಸ್ಟರ್ಗೆ ಒಬ್ಬ ಪಿ ಎ ಇರ್ತಾನೆ. ಆ ಪಿ ಎಗೆ ಭಾಳಷ್ಟು ವಿಚಾರಗಳು ಗೊತ್ತಿರುತ್ತೆ ಅಲ್ವಾ? ಸಾಮಾನ್ಯವಾಗಿ ಆ ಪಿ ಎಗೆ ಭಾಳಷ್ಟು ವಿಚಾರಗಳು ಗೊತ್ತಿರುತ್ತೆ. ಆ ವಿಚಾರಗಳಲ್ಲಿ ಆ ಮಿನಿಸ್ಟರ್ ಹತ್ರ ಏನೇನು ವಿಚಾರ ತಿಳ್ಕೊಂಡು ಯಾರಾದರೂ ಬಂದರೆ, ಸರ್ ಅದು ಯಾವುದೋ ಯೋಜನೆ ಹಂಗಾಗಿದೆ ಹಿಂಗಾಗಿದೆ ಅದಕ್ಕೆ ಸೈನ್ ಮಾಡಿದರೆ, ನಮ್ಗೆ ಗೊತ್ತಿರ ಇನ್ನೂ ಸೈನ್ ಮಾಡಿಲ್ಲ, ನಾಳೆ ಬನ್ನಿರಿ ಸೈನ್ ಮಾಡ್ತಾರದು. ಅರ್ಧ ಅವ್ರಿಗೆ ಗೊತ್ತಿರುತ್ತೆ. ಕರೆಕ್ಟಾ? ಹೌದು. ಒಂದು ವೆರಿ ಸಿಂಪಲ್ ಲಾಜಿಕ್ ನಾನು ಮಾತಾಡ್ತಾ ಇರೋದು. ಇನ್ನೊಬ್ಬ ಯಾರೋ ಬರ್ತಾನೆ, ಸರಿ ಈ ಕೆಲಸ ಆಗಬೇಕು ಅಂತ, ಮೊನ್ನೆ ಯಾರಿಗೋ ಮಾಡಿಕೊಟ್ಟಿದ್ದಾರೆ, ತಡಿ ವೆಯ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ. ಆ ಪಿ ಎಗೆ ಅವ್ರ ಜೊತೆ ಇದ್ದು ಅವ್ರು ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ಗೊತ್ತಾಗಿದೆ. ಅಂಥ ಸಂದರ್ಭದಲ್ಲಿ ಗರುಡ ವಿಷ್ಣುವಿನ ವಾಹನ, ಎಲ್ಲೆಲ್ಲಿ ವಿಷ್ಣು ಸಂಚಾರ ಮಾಡ್ತಾ ಇರ್ತಾನೋ ಅಲ್ಲೆಲ್ಲ ಒಂಥರ ಫ್ಲೈಟ್ ಎತ್ಕೊಂಡು ಹೋದಂಗೆ ಗರುಡ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ವಿಷ್ಣುವಿನ. ಸೊ ಅಲ್ಲಿ ಏನೇನು ಮಾತುಕತೆ ನಡೀತಾ ಇರ್ತಕ್ಕಂಥದ್ದು ವಿಚಾರವೆಲ್ಲ, ಆ ಭಗವಂತನ ವಿಚಾರವೆಲ್ಲವೂ ಕೂಡ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗ್ತಿರ್ತಕ್ಕಂಥದ್ದು. ಸೊ ಗರುಡ ಪುರಾಣದಲ್ಲಿ ಜೀವನವನ್ನು ಹೇಗೆ ನಾವು ರೂಪಿಸಬೇಕು, ಹೇಗೆ ನಾವು ಒಂದು ಶೈಲಿಯನ್ನು ಮಾಡಬೇಕು ಅಂತ ಅನೇಕ ಬದುಕಿಗೆ ಬೇಕಾಗಿರ್ತಕ್ಕಂಥ ವಿಚಾರವೇ ಪುರಾಣ. ಆ ಪುರಾಣ ಕೇಳಿದಾಗ ನಮಗೆ ಬದುಕಲ್ಲಿ ಬದಲಾವಣೆ ತರ್ಕೊಂಬರಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೋಗಬೇಕು ಅಂತಂದರೆ ಪುರಾಣಗಳು ಅವಶ್ಯಕತೆ ಇರ್ತಕ್ಕಂಥದ್ದು. ಅನೇಕ ಜನರು ಆಧ್ಯಾತ್ಮಿಕ ಚಿಂತನೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ತುಂಬ ಜನ ಇರ್ತಾರೆ. ಆದರೆ ಆಧ್ಯಾತ್ಮಿಕ ವಿಚಾರ ಬಂದಾಗ ಎಲ್ಲರಿಗೂ ಆಧ್ಯಾತ್ಮಿಕ ಬರುತ್ತಾ? ಬರಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸೀಕ್ರೆಟ್ ಇದೆ. ಪ್ರತಿಯೊಬ್ಬರು ಯಾಕೆ ಆಧ್ಯಾತ್ಮಿಕಕ್ಕೆ ಹೋಗಲ್ಲ? ಎಷ್ಟೋ ಜನ ಬರೀ ಲೌಕಿಕದಲ್ಲಿದ್ದಾರಲ್ಲ ಅಂತ ನಾವು ನೋಡಿದಾಗ, ಆಧ್ಯಾತ್ಮಿಕ ಚಿಂತನೆಗೆ ಹೋಗೋಕ್ಕೆ ಪ್ರೀ ರಿಟರ್ನ್ ಅಂತ ನಾವು ಕರಿತೀವಿ. ಜ್ಯೋತಿಷ್ಯನ ಪ್ರೀ ರಿಟರ್ನ್ ಅಂತ ಕರಿತೀವಿ. ಸೊ ಆ ವಿಚಾರದಲ್ಲಿ ನಾವು ತಗೊಂಡಾಗ ಅಲ್ಲಿ ಮೊದಲಿಗೆ ಬರ್ತಕ್ಕಂಥ ಒಂದು ವಿಚಾರ 5ನೇ ಮನೆ ಮತ್ತು 10ನೇ ಮನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಗುರುಜಿ ಮುಂದುವರ್ಸೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ವಿದ್ಯಾ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ತಂಗಿ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹೇಳಿ. 30/7/2001. ಓಕೆ, ಹುಟ್ಟಿದ ಟೈಮು? 2:45 ಮಧ್ಯಾಹ್ನ. ಓಕೆ, ಹುಟ್ಟಿದೂರು? ಬೆಳಗಾಂ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನನ್ನ ಪ್ರಕಾರ ಇದು ಆಲ್ರೆಡಿ ಒಂದ್ಸತಿ ಕೇಳ್ದಂಗಿದೆಯಲ್ಲ? ಇಲ್ಲ ಸರ್, ಇದು ಫಸ್ಟ್ ಟೈಮಾ? ಇದೇನೋ ಇದೇ ಜಾತಕ ಇದೇ ಕುಂಡಲಿ ನೋಡ್ದಂಗಿತ್ತು. ಮದುವೆ ವಿಚಾರನಾ? ಮದುವೆ ವಿಚಾರ ಕೇಳಬೇಕಿತ್ತು. ಮದುವೆ ವಿವಾಹ ಆರಾಮಾಗಿದೆಯಲ್ಲ? ಈಗ 24 ವಯಸ್ಸು, 7ನೇ ಮನೆ ತೋರಿಸ್ತಾ ಇದೆ. ಸ್ವಲ್ಪ ಇಂಟ್ರೆಸ್ಟ್, ಸ್ವಲ್ಪ 1-6 ಕಾಂಬಿನೇಷನ್ ಬಂದಾಗ ವಿವಾಹಕ್ಕೆ ಸ್ವಲ್ಪ ಅಡ್ಡಿ ಆಗ್ತಕ್ಕಂಥದ್ದು. ಆದರೆ ವಿವಾಹದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ತೋರಿಸ್ತಾ ಇದೆ, ಇದೊಂದು ಬಿಟ್ಟರೆ. ಅದು ತೋರಿಸ್ತಾ ಇದ್ದೀವಿ, ಅದು ಯಾವುದು ಹೊಂದಾಣಿಕೆ ಆಗ್ತಾ ಇಲ್ಲ. ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ರೆ ನಾವು ಹೇಳ್ಬೋದು. ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಜಾತಕ ಬರ್ತಾ ಇಲ್ವಾ ಅಥವಾ ಹುಡುಗ ಇಷ್ಟ ಆಗ್ತಾ ಇಲ್ವಾ? ಅದು ಕರೆಕ್ಟಾಗಿ ಹೇಳಿ. ಹುಡುಗ ಇಷ್ಟ ಆಗ್ತಾ ಇಲ್ಲ. ಮತ್ತು ಅದನ್ನ ನಾವೇನು ಮಾಡೋಣ? ನಾವೇನು ಕೆತ್ತನೆ ತಗೊಂಬಂದು ಅವ್ನು ಹೊಡೆಯೋಣ? ಅವನಿಗೆ ಹಿಂಗೆ ಬೆಳ್ಳಿಗೆ ಏನಾದ್ರು ಪೇಂಟ್ ಹೊಡೆಯೋಣ? ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಬಯಕೆಗಳಿಗೆ ಇಲ್ಲಿ ಆಫರ್ ಇಲ್ಲ. ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳಲ್ಲ. ಗ್ರಹಗಳು ಏನು ನಿಮ್ಗೆ ಇಷ್ಟು ಪ್ರಕಾರವೇ ಕೊಡಬೇಕು ಅನ್ನೋದೇನಿಲ್ಲ. ಕೊಟ್ಟಿರೋದೊಂದಷ್ಟು ಬೇಕಾದ್ರೆ ತಗೊಳ್ಳಿ, ಬೇಡದವ್ರು ಬಿಡಿ.
ಒಂದು ಅಂಗಡಿಗೆ ಹೋಗ್ತೀವಿ, ಇರೋದೇ ಒಂದು ಅಂಗಡಿ, ಅಲ್ಲಿ ತರಕಾರಿ ಏನು ಸಿಗುತ್ತೋ ಅದು ತಗೋಬೇಕು, ಅದೇ ಅಡುಗೆ ಮಾಡಬೇಕು. ವಿವಾಹ ಆಗ್ತಕ್ಕಂಥ ಕಾಂಬಿನೇಷನ್ನು ಚೆನ್ನಾಗಿದೆ. ಆದರೆ ಇವರ ವಿವಾಹದಲ್ಲಿ 1-6 ಬಂದಿರತಕ್ಕಂಥದ್ದು ವಿವಾಹ ಯಾರನ್ನೇ ಮಾಡ್ಕೊಳ್ಳಿ, ನೀವು ಚೆನ್ನಾಗಿರೋದು ಬಂದಿಲ್ಲ ಅಂತೇಳಿ ಚೆನ್ನಾಗಿರೋದು ಬಂತು ಅಂದ್ಕೊಳ್ಳಿ, ಅದು 1-6 ಕಾಂಬಿನೇಷನ್ನು ವಿವಾಹವನ್ನು ಅಷ್ಟು ಚೆನ್ನಾಗಿ ಇಡಲ್ಲ. ಅಂದರೆ ಏನಾದ್ರು ಒಂದು ಸಮಸ್ಯೆ ಸ್ವಲ್ಪ ಹೆಚ್ಚಾಗೆ, ಸಮಸ್ಯೆ ಎಲ್ಲರ ಜೀವನದಲ್ಲೂ ಇರುತ್ತೆ, ಬಟ್ ಇಲ್ಲಿ ಸಮಸ್ಯೆ ಸ್ವಲ್ಪ ಹೆಚ್ಚು ಇರತಕ್ಕಂಥದ್ದು ಅಂತ ಹೇಳ್ತೀವಿ. ಯಾಕಂದರೆ 1-6 ಕಾಂಬಿನೇಷನ್ನು ಅಷ್ಟು ಸಮಸ್ಯೆಯಿಂದ ದೂರ ಇರ್ತಕ್ಕಂಥದ್ದಲ್ಲ, ತುಂಬ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥ ಕಾಂಬಿನೇಷನ್ನು. ಇದನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ದಾರಿ, ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ, ಹಾಗೆ ಒಂದು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವೀಣಾ, ಮಂಡ್ಯದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್, ಮಗನಿಗೆ 23 ಓಕೆ, 12 2008. 23/12/2008 ಕರೆಕ್ಟಾ? ಕರೆಕ್ಟ್. ಟೈಮು ಬೆಳಿಗ್ಗೆ 6:40. ಓಕೆ, ಹುಟ್ಟಿದೂರು ಮಂಡ್ಯ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಗುರುಜಿ ಇದ್ದಾರೆ. ಮೇಡಮ್, ಸೈನ್ಸ್ PC ಕಾಮರ್ಸ್, ನಮಸ್ತೆ ಗುರುಜಿ. ಸೈನ್ಸ್ PC ಕಾಮರ್ಸ್ 2 ಸಬ್ಜೆಕ್ಟ್ ಹೋಗಿದೆ. ನೆಕ್ಸ್ಟ್ ಎಕ್ಸಾಮ್ ತಗೋತಿದ್ದೇನೆ, ಪಾಸ್ ಆಗ್ತಾನೆ. ನೆಕ್ಸ್ಟ್ ಮುಂದೆ ಏನ್ ಎಜುಕೇಶನ್ ಮಾಡ್ಬೇಕು ಅಂತ. ಓಕೆ, ಜ್ಯೋತಿಷ್ಯ ಗೊತ್ತಾ ನಿಮಗೆ? ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಐಡಿಯಾ ಇದೆಯಾ? ಹೌದು ಸರ್, ನಿಮ್ಮದು ನೋಡ್ಕೊಂಡು ಮೊನ್ನೆ ಫ್ರೀ ಕ್ಲಾಸ್ ಅಟೆಂಡ್ ಮಾಡಿದ್ವಿ. ಹೇಗಿತ್ತು ಫ್ರೀ ಕ್ಲಾಸು? ಚೆನ್ನಾಗಿತ್ತು ಗುರುಗಳೇ. ಸರಿ, ಇವ್ರಿಗೆ ಟೆಕ್ನಿಕಲ್ ಸೈಡ್ ಹೋಗಬೇಕು ಅಂತ ಬರ್ತಾ ಇದೆ. 1ನೇ ಮನೆ ಬಂದಾಗ ಟೆಕ್ನಿಕಲ್ ಸೈಡ್ ಅಂತ ನಾವು ಕರಿತೀವಿ. ಒಂದು ಸೆಲ್ಫ್ ಎಫರ್ಟಿಂದ ಆ ದೇಹವನ್ನು ಕೆಲಸ ಮಾಡ್ತಕ್ಕಂಥದ್ದು. BCA ಜಾಬ್ ಓರಿಯೆಂಟೆಡ್. ಕಂಪ್ಯೂಟರ್ಗೆ ಏನಮ್ಮ? BCA ಆ ಥರ ಕಂಪ್ಯೂಟರ್ ಕೊಟ್ಟೋಗ್ಬೋದಾ ಅಥವಾ BBA MBA ಆ ಥರ ಮಾಡ್ಬೋದಾ ಸರ್? ನೋ. ನನ್ನ ಸಜೆಷನ್ ಇವ್ರಿಗೆ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತಂದರೆ ಈ CAD ಮತ್ತು CAM ಅಂತ ಕರೀತಾರೆ, ಬರೆದಿಟ್ಕೊಳ್ಳಿ. ಆ ಲೈನ್ಗೆ ಹೋದರೆ ಇವ್ರಿಗೆ ಸಕ್ಸಸ್ ಜಾಸ್ತಿ. ಸೆಲ್ಫ್ ಎಫರ್ಟ್ ಜಾಬ್ಗಳು ಇವರೇ ಪ್ಲ್ಯಾನಿಂಗ್ ಮಾಡಿ ಮಾಡ್ತಕ್ಕಂಥದ್ದು ಕಮ್ಮಿ ಲೆವೆಲಲ್ಲಿ. 1, 9, 9 ಕಮ್ಮಿ ಲೆವೆಲಲ್ಲಿ ಬರುತ್ತೆ. CAD ಮತ್ತು CAM ಅಂತ ಬರುತ್ತೆ, ಕಂಪ್ಯೂಟರ್ ಏಡೆಡ್ ಡಿಸೈನ್, ಕಂಪ್ಯೂಟರ್ ಏಡೆಡ್ ಮಷಿನ್ ಅಂತ ಬರುತ್ತೆ. ಅದು ಎಲ್ಲಿ ಯಾವ ಕಡೆ ಇದೆ ಅಂತ ನೋಡಿ ಸ್ವಲ್ಪ ಹುಡುಕ್ಬಿಟ್ಟು ಮಾಡಿ ಸೇರಿಸಿ, ಅಲ್ಲಿ ಇವ್ರಿಗೆ ಸಕ್ಸಸ್ ಸಿಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಬ್ರಹ್ಮಣ್ಯ ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ದೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಂದು 19/9/1977. ಓಕೆ, ಸ್ವಲ್ಪ ಜೋರಾಗಿ ಹೇಳಿ ಇನ್ನೊಮ್ಮೆ ಡೇಟು. 19/9/1977 ಮೇಡಮ್. ಓಕೆ, ಹುಟ್ಟಿ ಟೈಮು? ಹುಟ್ಟಿ ಟೈಮ್ ಬೆಳಗ್ಗೆ 5:05 ಮೇಡಮ್. ಓಕೆ, ಹುಟ್ಟಿದೂರು? ಬೆಂಗಳೂರೇ ಮೇಡಮ್. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಮಾತಾಡಿ ಗುರುಜಿ ಇದ್ದಾರೆ. ಅದೇ ನಮ್ದು ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಭವಿಷ್ಯ ಕಣ್ಣಿದೆಯಾ? ಕಣ್ಣಿದೆ. ಕಣ್ಣು ಕಾಣಿಸುತ್ತಾ? ಕಾಣುತ್ತೆ ಸರ್. ಹಂಗಾರೆ ಭವಿಷ್ಯ ಚೆನ್ನಾಗಿದೆ. ಕಣ್ಣಿಲ್ದೇ ಇರೋರು ಭವಿಷ್ಯ ಕೇಳಿದ್ರೆ ನನ್ನ ಭವಿಷ್ಯ ಹೆಂಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಸರಿಯಾಗಿ ಕೇಳಬೇಕು. ಯಾವ್ದಾದ್ರು ಒಂದು ವಿಚಾರ ಕೇಳಿ ಅಂತ ನಾನು ಸಾಕಷ್ಟು ಸತಿ ಹೇಳ್ತೀನಿ. ಅದೇ ನನ್ನ 48 ವರ್ಷ ಆಯಿತು, ಸ್ವಲ್ಪ ಬುದ್ಧಿ ಬಲ್ತಿಲ್ಲ ಅಂತ ಅನ್ಸುತ್ತೆ ನಿಮಗೆ. ನನಗೀಗ ಪ್ರಸ್ತುತ ಸಮಯದಲ್ಲಿ ಏನು ಬೇಕು, ದುಡ್ಡು ಬೇಕಾ, ಮನೆ ಕಟ್ಟಬೇಕಾ, ಜಾಬ್ ಬಗ್ಗೆ ಅದು ಕೇಳಬೇಕು. ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದು ತಿಕ್ಕಲರ ಥರ ಕೇಳಬಾರ್ದು ಯಾವಾಗಲೂ ಗುರುಗಳ ಹತ್ರ. ಒಂದು ದೇವ್ರ ಹತ್ರ ಹೋಗ್ಬೇಕಾರೆ ನನ್ನ ಭವಿಷ್ಯ ಏನಿದೆ ಅಂತ ಕೇಳ್ತಾರಾ? ಇಲ್ಲ ಸರ್, ನನಗೊಂದು 2 ಕೋಟಿ ಕೊಡಿ. ದೇವ್ರ ಹತ್ರ ಹೋದಕ್ಕೆ ಒಂದು ಇರ್ಬೇಕಾದ್ರೆ ಒಂದು ಒಳ್ಳೆ ಮದುವೆ ಕೊಡಿ, ಅಂದರೆ ಒಳ್ಳೆ ಮಗು ಕೊಡಿ, ಹಂಗೆ ಕೇಳಬೇಕು. ಅದು ಬಿಟ್ಬಿಟ್ಟು ನನ್ನ ಭವಿಷ್ಯ ಹೇಗಿದೆ ದೇವರೇ ಅಂತ ಕೇಳಿದ್ರೆ ಹೊಡೆದು ಕಳಿಸ್ತಾನೆ ಆಚೆ ಕಡೆ. ಸ್ವಲ್ಪ 48 ವರ್ಷ ಆಗಿದೆ, ಬುದ್ಧಿ ಬಲ್ತಿಲ್ಲ. ಪ್ರಶ್ನೆ ಏನಿದೆ, ನಿಮಗೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಕೇಳಿದ್ರೆ ಕೂಲಂಕುಷವಾಗಿ ನೋಡ್ಬೋದು. ಭವಿಷ್ಯ ಹೇಗಿದೆ ಅಂತಂದರೆ ನಾನು ಏನಂತ ಹೇಳೋಣ, ಇದೇ ಜನರಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು. ಸ್ವಲ್ಪ ನಿಮಗೆ ಏನು ಕೆಲಸ ಮಾಡ್ತಾಯಿದ್ರೋ ಅಥವಾ ಏನೋ ಗೊತ್ತಿಲ್ಲ, ಸ್ವಲ್ಪ ನಿಮಗೆ ವ್ಯವಹಾರದ ಜ್ಞಾನ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಭವಿಷ್ಯ ಏನಪ್ಪ ಹೇಳೋದು ನಾನು ಈಗ ಹೇಳಿ? ಜಾಬ್ ಬಗ್ಗೆ. ಹಾಂ, ಜಾಬಾ? ಜಾಬ್ ಬಗ್ಗೆ 24ನೇ ವಯಸ್ಸಿಂದ ಜಾಬ್ ಶುರು ಮಾಡಿದ್ದೀರಪ್ಪ. ಹಾಂ, 24ಕ್ಕೆ ಡಬಲ್ ಅಂದರೆ 48 ಆಯ್ತು. ಈಗ 24 ವರ್ಷದ ಅನುಭವ ಇದೆ. ಜಾಬಲ್ಲಿ ಏನಾಗಿದೆ? ಸ್ವಲ್ಪ ಇನ್ಕಮ್ ಕಡಿಮೆ ಇದೆ. ಇನ್ಕಮ್ ಕಮ್ಮಿ ಇದೆ. ಇನ್ಕಮ್ ಕಮ್ಮಿ ಇದೆ ಅಂತಂದರೆ 24 ವರ್ಷ ಆದಮೇಲೂ ಇನ್ಕಮ್ ಕಮ್ಮಿ ಇದೆ. ಇನ್ಕಮ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಜಾತಕದಲ್ಲಿ ಯಾವ ಒಂದು ಗ್ರಹ ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಡ್ತಕ್ಕಂಥದ್ದು ಅಂತ ನೋಡಿದ್ರೆ ಯಾವ ಗ್ರಹನೂ ನಿಮಗೆ ದುಡ್ಡು ಕೊಡೋದಿಲ್ಲ. ಯಾಕೆಂದರೆ 1-1 ಕಾಂಬಿನೇಷನ್ನು ದುಡ್ಡು ಕಮ್ಮಿನೇ.
ಹಾಗೆ ಮುಂದಿನ ದಶಾದಲ್ಲಿ ಇರ್ತಕ್ಕಂಥ ಚಂದ್ರ 12 ತೋರಿಸ್ತಾ ಇದೆ, ಆಮೇಲೆ 10 ಬರ್ತಾ ಇದೆ. ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲೋಕದಲ್ಲೇ ಹೋಗ್ತಾ ಇರ್ತಕ್ಕಂಥ ತೋರಿಸ್ತಾ ಇದೆ. ಗ್ರಹಗಳು ಸ್ಟ್ರಾಂಗ್ ಆಗಿಲ್ಲ. ಸ್ವಲ್ಪ ನಿಮಗೆ ಚೆನ್ನಾಗಿ ಆಗಬೇಕು ಅಂದರೆ 10, 5, 8 ಕಾಂಬಿನೇಷನ್ ಒಂದು ಮಾತ್ರ ಸಜೆಸ್ಟ್ ಮಾಡ್ಬೋದು. ಬಲಗೈ ತೋರ್ ಬೆರಳಿಗೆ ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅಷ್ಟೇ. ಆದರೆ ಜಾತಕದಲ್ಲಿ ಸ್ಟ್ರೆಂತ್ ಇಲ್ಲ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೊಡಗಿನಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಹೇಳಿ ಡೇಟ್ ಆಫ್ ಬರ್ತ್. ಜೂನ್ 20, ಓಕೆ 2004 ಇಸ್ವಿ. ಓಕೆ, ಹುಟ್ಟಿದ ಸಮಯ ಭಾನುವಾರ ಸಾಯಂಕಾಲ ಹೇಳಿ. 11:30. ರಾತ್ರಿ 11:30ನಾ? ಓಕೆ, ಹುಟ್ಟಿದೂರು ನಾಪೋಕ್ಲು. ಅಲ್ಲ, ತಾಲೂಕು ಆ ಥರ ಏನಾದರೂ ಹೇಳಿ. ಮಡಿಕೇರಿ ತಾಲೂಕು ನಾಪೋಕ್ಲು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ತೆ ಗುರುಜಿ. ಸಾಯಂಕಾಲ 11:30ನಾ, ರಾತ್ರಿ 11:30ನಾ? ರಾತ್ರಿ 11:30 ಗುರುಜಿ. ಅದೇ 11:30ಗೂ ಯಾವಾಗ ಸಂಜೆ ಇರುತ್ತೋ ನಂಗೆ ಅರ್ಥ ಆಗಿಲ್ಲ. ನೀವು ಹೇಳಿದ್ ನೋಡಿದ್ರೆ ಸಾಯಂಕಾಲ 11:30 ಫಸ್ಟ್ ಟೈಮ್ ಕೇಳಿರೋದು. ಕರ್ಕಾಟಕ ರಾಶಿ ಹುಟ್ಟಿದ್ದಾರೆ. ರಾತ್ರಿ ಗುರುಜಿ. ಆಯಿತು, ರಾತ್ರಿ ಆಗೋಯ್ತು ಆಲ್ರೆಡಿ. ಈಗ ಬೆಳಕಾಲದಲ್ಲಿ ಇದ್ದೀವಿ, ಈಗ ರಾತ್ರಿ ಆಗೋಗಿದೆ. ಈಗ ಎದ್ದಿರಿದ್ದೀರಲ್ಲ, ಗುಡ್ ಮಾರ್ನಿಂಗ್. ಸೊ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ. ಡಿಗ್ರಿ ಮಾಡ್ತಾ ಇದ್ದಾರಾ, ಮುಗಿಸಿದ್ರಾ? ಡಿಗ್ರಿ ಮುಗಿಸಿದಾನೆ ಗುರುಜಿ. ಅವನು ಬೇರೆ ಓದ್ಲಿಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ತುಂಬಾ ಹಠ ಹಿಡಿತಿದ್ದಾನೆ. ಇಲ್ಲ, ಯೋಗ ಸ್ವಲ್ಪ ಕಮ್ಮಿ ಇದೆ. ಯೋಗ ಕಮ್ಮಿ ಇದೆ. ಹಾಗೆ ಹಣಕಾಸಿನ ಪರಿಸ್ಥಿತಿನೂ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅದೇ ಲೋನ್ ಎಲ್ಲ ಸಿಗ್ತಾ ಇಲ್ಲ ಗುರುಜಿ. ಸಿಗಲ್ಲ, ಅದನ್ನೇ ನಾನು ಹೇಳ್ತಾರೆ. ನೀವು ಹೇಳೋಕ್ಕಿಂತ ಮುಂಚೆ ನಾವೇ ಇಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲ ವಿದೇಶಕ್ಕೆ ಹೋಗಬೇಕಾಗಿರ್ತಕ್ಕಂಥ ಕಾಂಬಿನೇಷನ್ನೇ ನೆಗೆಟಿವ್ ಕಾಂಬಿನೇಷನ್ ಬರಬೇಕು. ವಿದೇಶಕ್ಕೆ ಹೋಗಬೇಕು ಅಂದರೆ 12ನೇ ಮನೆ ಬರಬೇಕು ವಿದೇಶಕ್ಕೆ, ಆಮೇಲೆ 9ನೇ ಮನೆ ಬರಬೇಕು, ಆಮೇಲೆ 3ನೇ ಮನೆ ಬರಬೇಕು. ಈ 3, 9, 12 ಇಲ್ಲ ಅಂತಂದರೆ ವಿದೇಶಕ್ಕೆ ಭಾಳ ಕಷ್ಟ. ಹಾಗೆ 2ನೇ ಮನೆ ಅಂದರೆ ಕುಟುಂಬ ಅಂತಲೇ ಬರುತ್ತೆ. ಅವ್ರಿಗೆ ಬೇಜಾರು ಮಾಡ್ಕೋಬೋದು, ಏನಾರು ಮಾಡ್ಬೋದು. ಆದರೆ ಬೇರೆ ಊರಲ್ಲಿ ಬೇಕಾದ್ರೆ ಕಳಿಸಿ. ಬೇರೆ ಊರು ಅಂತಂದರೆ ಬೆಂಗಳೂರು ಅಥವಾ ಪೂನಾ, ವಿತಿನ್ ಇಂಡಿಯಾ ಕಳಿಸಿ. ನನ್ನ ಸಜೆಷನ್ನು. ಏನು ಡಿಗ್ರಿ ಮಾಡ್ತಾ ಇದ್ರಿ ಇವಾಗ? ಡಿಗ್ರಿ ಆಗಿದೆ ಗುರುಜಿ. ಒಂದು ಯಾವ್ದಮ್ಮ? ಇದು BCA ಕಂಪ್ಲೀಟ್ ಆಗಿದೆ. ಹೇಳ್ರಿ, ಏನು BCom ಮಾಡಿದಾರಾ ಹೋಗ್ಬೇಕಾ ಅಂತ ಹೇಳೋದಿಲ್ಲ. BCA ಮಾಡಿದ್ರೆ ಒಳ್ಳೇದಾಗಿತ್ತಲ್ವಾ? BCAಗೆ ಅಬ್ರಾಡ್ಗೆ ಹೋಗಿ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ನನ್ನ ಸಜೆಷನ್ನು, ಈ ಕಾಂಬಿನೇಷನ್ನು ಸ್ಟ್ರಾಂಗ್ ಇಲ್ಲ. ಇದು 2ನೇ ಮನೆ ಸ್ಟ್ರಾಂಗ್ ಇರಲ್ಲ. ಮನೇಲೇ ಆರಾಮಾಗಿ ನಿಮ್ಮ ಮನೇಲೇ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಮೈಂಡು ಚೇಂಜ್ ಆಗಿ ಪ್ರಾಬ್ಲಮ್ ಆಗ್ತಕ್ಕಂಥ ಗ್ರಹ ಸ್ಥಿತಿ ಮೇಲೂ ನಾವು ಹೇಳ್ತೀವಿ. ಯಾಕಂದರೆ 2ನೇ ಮನೆ ಬಂದಿರತಕ್ಕಂಥದ್ದು ರಾಹು ಹೇಳಿದ ಮಾತು ಕೇಳಲ್ಲ ಯಾವಾಗಲೂ ಅಷ್ಟೇ. ರಾಹು ಇದನ್ನು ಮಾಡಿಸ್ಬಿಡುತ್ತೆ. ಏನೋ ನಾನು ಇದು UPSC ಬರೆದು ಬಿಡ್ತೀನಿ. ಅದೊಂದು 2 ದಿವಸ 2 ತಿಂಗಳಾದಮೇಲೆ, ಅದು ಮುಗಿದ ಮೇಲೆ ನಾನು ನೆಕ್ಸ್ಟು MSc ಮಾಡಿಬಿಡ್ತೀನಿ. ಅದೆಲ್ಲ ಬೇಡ, ಒಂದು ಹೋಟ್ಲ್ ಇಟ್ಬಿಡ್ತೀನಿ, ನಾನು ಫಾರಿನ್ ಹೋಗ್ತೀನಿ, ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬಿಸ್ನೆಸ್ ಮಾಡಿಬಿಡ್ತೀನಿ. ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಯನ್ನು ಕೊಡ್ತಕ್ಕಂಥ ಗ್ರಹ ರಾಹು. 2ನೇ ಮನೆ ಹಣದ ಒಂದು ವಿಚಾರ. ಕಾಂಬಿನೇಷನ್ ಸ್ಟ್ರಾಂಗ್ ಇದ್ದರೂ ಕೂಡ ಗ್ರಹ ಸ್ವಲ್ಪ ಮೈಂಡನ್ನು ಸ್ವಲ್ಪ ಚೇಂಜ್ ಮಾಡುತ್ತೆ. ಸೊ ರಾಹು ಸ್ವಲ್ಪ ಒಳ್ಳೆಯದಲ್ಲ. ಅವರು ಇವತ್ತಿದ್ದಂಗೆ ನಾಳೆ ಇರಲ್ಲ. ನಾಳೆ ಅವ್ರನ್ನೇನಾದ್ರು ನಾವು ದುಡ್ಡು ಖರ್ಚು ಮಾಡಿ ಲೋನ್ ಕೊಟ್ಟು ಫಾರಿನ್ ಕಳಿಸಿದ್ರೆ ಅಲ್ಲೂ ಹೆಸರಿಡ್ತಾರೆ. ನಮ್ಮ ಕಾಲೇಜ್ ಸರಿ ಇಲ್ಲ, ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಆ ಕಂಟ್ರಿನೇ ಸರಿ ಇಲ್ಲ ಅಂದ್ಬಿಡ್ತಾರೆ ಆಮೇಲೆ ಕೊನೆಗೆ. ರಾಹುವಿನ ಪರಿಸ್ಥಿತಿ. ಸೊ ಇಂಥವ್ರಿಗೆ ನೀವೇನಾದ್ರು ಹೆಚ್ಚು ಕಷ್ಟಪಟ್ಟು ಏನಾದ್ರು ಮಾಡಿದ್ರೆ ಅಷ್ಟೇ ರಿವರ್ಸಲ್ಲಿ ಹೊಡೆಸ್ಕೊಂಬರುತ್ತೆ. ಇರೋದ್ರಲ್ಲೇ ಮಾಡಿ ಮುಗಿಸೋದು ಒಳ್ಳೆಯದು. ಇಲ್ಲೇ ಬೇಕಾದ್ರೆ ಮಾಡೋಂಗಿದ್ರೆ MS ಮಾಡಿ ಅಂತ ನಾವು ಸಜೆಷನ್ ಮಾಡ್ತೀವಿ. ಅದಕ್ಕೆ ನೀವು ಜ್ಯೋತಿಷ್ಯ ಕಲಿತ್ರೆ ಈ ವಿಚಾರದೆಲ್ಲ ನೀವು ಕರೆಕ್ಟಾಗಿ ತಿಳ್ಕೊಬೋದು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ.
ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಮತ್ತೊಬ್ರು ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ರೇಖಾ ಅಂತ, ದಾವಣಗೆರೆಯಿಂದ ಕಾಲ್ ಮಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿ ಡೇಟ್ ಆಫ್ ಬರ್ತ್. 22/8/2021. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 9:18. ಓಕೆ, ಹುಟ್ಟಿದೂರು? ದಾವಣಗೆರೆ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ, ನಮಸ್ಕಾರ ಗುರುಗಳೇ. ಹೇಳಿ. ನನ್ ಮಗ ಓದೋದೇ ಇಲ್ಲ ಗುರುಗಳೇ, ಬಹಳ ಹಠ ಮಾಡ್ತಾನೆ. ಮತ್ತೆ ಅವ್ನ ಕಾರಲ್ಲಿ 6 ಬೇಳಿದೆ, 2 ಕಾಲಲ್ಲಿ. ವಿದ್ಯಾಭ್ಯಾಸ ಅಷ್ಟಿದಿಲ್ಲ, ಹೇಳಿದ ಮಾತೇ ಕೇಳಲ್ಲ. ಈಗ 4 ವರ್ಷಕ್ಕೇನೆ ನಾವು ಹೇಳಿದ ಮಾತು ಕೇಳಬೇಕು ಅಂತಂದರೆ ಮಕ್ಕಳಿಗೆ ನೀವು ಹಿಂಸೆ ಕೊಟ್ಟಂಗೆ ಅನ್ಸಲ್ವಾ? ಅವ್ನ ಮುಂದಿನ ಭವಿಷ್ಯ ಹೆಂಗಿದೆ ಅಂತ ನಂಗೆ ಅದೇ ಭಯ ಗುರುಜಿ. 7,000 ರೂಪಾಯಿ ಕೊಟ್ಟು ಅವ್ರ ಭವಿಷ್ಯ ನೋಡ್ಕೊಳ್ಳೋ ಒಂದು ಆಸಕ್ತಿ ನಿಮ್ಗಿಲ್ಲ ಅಲ್ಲ? ನಾವೇ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಬಂತ? ಮಾಡಿದೆ ಗುರುಜಿ. ಪಾಪು ಸಣ್ಣವನಿರೋದ್ರಿಂದ ಆಗ್ಲಿಲ್ಲ ನನಗೆ, 2ನೇ ಪಾಪು, ಹಂಗಾಗಿ ಬರಕ್ಕಾಗಿಲ್ಲ. ಸ್ವಲ್ಪ ದಿನ 1.5 ಗಂಟೆ ಮನೇಲೇ ಕೂತ್ಕೊಂಡು ಕಲಿಯೋಕ್ಕೆ ಕಾರಣಗಳು ಹೇಳ್ತಾ ಇದ್ದೀರಾ. ಆದರೆ ಹಂಗೆ ಆಟೋಮೆಟಿಕ್ ಆಗಿ ನಿಮ್ಮ ಮಗನ ಅಂದರೆ ಕಾರಣ ಯಾರಾದರೂ ಒಂದು 5 ಲಕ್ಷ ಕೊಡ್ತಾರೆ, ನಿಮ್ಮ ಮಗುನ ಸ್ವಲ್ಪ 1 ಅವರ್ ಬಿಟ್ಬಿಟ್ಟು ಬನ್ನಿ ಅಂದರೆ ಅಲ್ಲಿ ಓಡೋಗ್ತೀರಾ. 15 ದಿವಸ ಬಂದರೆ ನಿಮ್ಗೆ 5 ಲಕ್ಷ ಕೊಡ್ತೀನಿ ಅಂತ ಒಂದು ಬರ್ದೇ ಇಡೋಣ. ಮಗುನ ಅಲ್ಲಿ ಯಾರಿಗಾರು 1.5 ಗಂಟೆ ಅಲ್ಲಿ ಕೊಟ್ಬಿಟ್ಟು ಬನ್ನಿ, 15 ದಿವಸನೂ ಕಂಟಿನ್ಯೂಸ್ ಆಗಿ ನಮ್ಮ ಹತ್ರ 1.5 ಗಂಟೆಗೆ ಬಂದು ಹೋದ್ರೆ ನಿಮ್ಗೆ 5 ಲಕ್ಷ ಸಿಗುತ್ತೆ ಅಂದರೆ ಅದೆಲ್ಲದಕ್ಕೂ ಪ್ಲ್ಯಾನ್ ಮಾಡ್ತೀವಿ. ಎಲ್ಲಿ ಹಣ ಇರುತ್ತೋ ಅಲ್ಲಿ ಜನ ಪ್ಲ್ಯಾನ್ ಮಾಡ್ತಾರೆ. ಈಗ ಇವ್ರಿಗೆ 2024ಕ್ಕೆ ಮಂಗಳ ಮುಗಿದು ರಾಹು ಬಂದಿದೆ. ರಾಹು 8-5. ಮುಂದಿನ 2042 ವಿದ್ಯೆ ಸ್ವಲ್ಪ ಕಮ್ಮಿನೇ. ಬುದ್ಧಿವಂತ ಇರ್ತಾನೆ, ವಿದ್ಯೆ ಕಮ್ಮಿನೇ ಇರ್ತಕ್ಕಂಥದ್ದು. ಟೆಕ್ನಿಕಲ್ ಸೈಡು ಓದಬೇಕು ಅಂದರೆ 10ನೇ ಕ್ಲಾಸು ಬಂದಾಗ ಆ ಕಾಂಬಿನೇಷನ್ ಬಂದಾಗ ನೋಡಬೇಕು. ಇವತ್ತಿನ ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ 10ನೇ ಕ್ಲಾಸ್ ಬರುವಂಥ ವರ್ಷ ಹೋಗಬೇಕು. ಆ ವರ್ಷದಲ್ಲಿ ಬರ್ತಕ್ಕಂಥ ದಶಾಭುಕ್ತಿ ಬರ್ಕೋಬೇಕು. ನಾನು ಬಂದು ನೋಡಿ ಅಷ್ಟು ನಂಗೆ ಟೈಮ್ ಇಲ್ಲ. ಅದೆಲ್ಲ ಬರ್ಕೊಂಡು ಅಲ್ಲಿ ಬರ್ತಕ್ಕಂಥ ಪರ್ಸೆಂಟೇಜ್ ನೋಡಬೇಕು. ಇವ್ನು ಮಾಡ್ತಾನೋ ಇಲ್ವಂತ ಅಲ್ಲಿ ಟರ್ನ್ ಆಗುತ್ತಾ ಅಂತ ನೋಡಬೇಕು. ಆಮೇಲೆ ಸೆಕೆಂಡ್ PUC ನೋಡಬೇಕು, ಯಾವುದು ದಶಾಭುಕ್ತಿ ಅಲ್ಲಿ ಟರ್ನ್ ಆಗುತ್ತಾ ಅಂತ ನೋಡಿ ಇವನು ಡಿಗ್ರಿಗೆ ಹೋಗ್ತಾನೆ ಇಲ್ವಂತ. ಅಲ್ಲಿ ಎಲ್ಲ ಫ್ಲಾಪ್ ಬಂದರೆ ಇವ್ರಿಗೇನು ಸಜೆಸ್ಟ್ ಮಾಡ್ತೀವಿ, ಇವರು ಡಿಪ್ಲೊಮೊ ಹೋಗಲಿ ಅಂತ ನಾವು ಹೇಳ್ತೀವಿ. 10th ಆಗಿದ ತಕ್ಷಣ ಡಿಪ್ಲೊಮ್ಗೆ ಹೋಗಲಿ ಅಂತ. 10th ಬರ್ತಕ್ಕಂಥ ಕಾಂಬಿನೇಷನ್ನು ಕೆಲವ್ರದ್ದೆಲ್ಲ ಏನು ಗೊತ್ತಾ, ಆಟ ಆಡ್ತಾ ಇರ್ತಾರೆ.
ಲಾಸ್ಟಲ್ಲಿ ಜಾಕ್ಪಾಟ್ ಹೊಡಿತಾರೆ. ಕೆಲವು ತುಂಬ ಚೆನ್ನಾಗಿ ಓದ್ತಾನೇ ಇರ್ತಾರೆ, ಏನಪ್ಪ ಯಾವಾಗಲೂ ಓದ್ತಾ ಇರ್ತಾನೆ, 2 ಸಬ್ಜೆಕ್ಟು ಗುಳುಮಾಗಿರುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ದಶಾಭುಕ್ತಿಗಳ ಕಾಂಬಿನೇಷನಲ್ಲಿ ದಶಾ ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಒಪ್ಕೊಳ್ತೀನಿ, ಆದರೆ ಭುಕ್ತಿಗಳು ಬಂದಾಗ ಸ್ವಲ್ಪ ಬದಲಾವಣೆ, ಯಾಕೆಂದರೆ 5 ಕೆಳಗಡೆ 11 ಇರ್ತಕ್ಕಂಥದ್ದು, 5-11 ಕಾಂಬಿನೇಷನ್ ಇರ್ತಕ್ಕಂಥದ್ದು ಚಂದ್ರ ಇರೋದ್ರಿಂದ 2 ಮುಖದ ರುದ್ರಾಕ್ಷಿ ಅವ್ರ ಕೊರಳಲ್ಲಿ ಹಾಕಿದ್ರೆ ಒಂದು 30% ಅವ್ರಿಗೆ ಆಸಕ್ತಿ ಬರುತ್ತೆ. ಹಾಗೆ ಜ್ಯೋತಿಷ್ಯ ಕಲಿಬೇಕು ಅಂತಂದರೆ ಕಾರಣ ಹೇಳಬೇಡಿ, ಯಾಕೆಂದರೆ ಗ್ರಹಗತಿಗಳು ಆಶೀರ್ವಾದ ಮಾಡೋಕ್ಕೆ ಬಂದಿರ್ತವೆ. ಯಾವಾಗ ನನ್ನ ಮಕ್ಕಳಿದ್ದಾವೆ ಅಂದರೆ ಮಕ್ಕಳು ಕೊಟ್ಟಿರೋದೇ ಆ ಗ್ರಹಗಳು. ಒಂದು ಅವರು ಏನಾರು ಆಗಲಿ, ಅಲ್ಲ ಗಾರೆ ಕೆಲಸದವರು ಮಕ್ಕಳು ಮಾಡಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಮಕ್ಕಳನ್ನ ಸೊಂಟೆಗೆ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಂಥವ್ರನ್ನೆಲ್ಲ ನೋಡಿ ಕಲಿಬೇಕಾಗತ್ತೆ. ಅಂಥದ್ದೆಲ್ಲ ತುಂಬ ಜನ ಹೇಳೋಕ್ಕಾಗಲ್ಲ, ಕಲಿಯಲ್ಲ. ಸುಖವಾಗಿ ಸೊಂಪಾಗಿ ಸೋಂಬೇರಿತನ ಹೇಳಿದ್ರೆ ಚೆನ್ನಾಗಿ ಹೇಳ್ತಾರೆ. ಸ್ವಲ್ಪ ಬದಲಾಗಬೇಕು ಜನ. ಬದಲಾದರೆ ಖಂಡಿತ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯನ ಹೇಗೆ ಸರಿ ಮಾಡಬೇಕು ಅಂತ ತಾಯಂದ್ರೆ ಡಿಸೈಡ್ ಮಾಡಬೇಕು. ನೀವು ನಿಮ್ಮ ಕಾರಣ ಹೇಳಿದ್ರೆ ನಿಮ್ಮ ಮಕ್ಕಳೇ ಅಧೋಗತಿಗೆ ಹೋಗ್ತಾರೆ. ಇಲ್ಲ ನಾನು ಕಲಿತು ಇದರಲ್ಲಿ ಏನಾದ್ರು ಒಂದು ಸ್ವಲ್ಪ ಇದು ಮಾಡ್ತೀನಿ, ಸರಿ ಮಾಡ್ತೀನಿ, ಯಾವ್ಯಾವ ದಾನ ಮಾಡಬೇಕು ತಿಳ್ಕೊಳ್ತೀನಿ, ನಮಗೇನು ದೊಡ್ಡದಲ್ಲ. ಆಮೇಲೆ ಅವರು ಹಠ ಹಿಡಿದು ಪೋಲಿಗಳಾಗಿ ರೌಡಿಗಳಾದಾಗ ಮುಂಚೆನೇ ಒಂದು ಟೈಮ್ ಸಿಕ್ಕಿತ್ತು. ನಮ್ಮ ಗುರುಗಳು ಕರೆದಾಗ ಹೋಗಿ ಕಲಿತು ಅವ್ನು ಏನು ಗ್ರಹಗಳು ಸ್ವಲ್ಪ ವೀಕ್ ಆಗಿದೆಯೋ ಅದಕ್ಕೆ ದಾನಗಳು ಮಾಡಿಕೊಂಡು ಮಂತ್ರ ಜಪ ಮಾಡಿಕೊಂಡು ಅವನ್ನ ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ದು ಬದಲಾಗ್ತಾ ಇತ್ತು ಅಂತ ಆಮೇಲೆ ತುಂಬ ತಾಯಂದ್ರೆ ಚೇಂಜ್ ಮಾಡಿದಾಗ ಆಗಲ್ಲ. ಜ್ಯೋತಿಷ್ಯ ಅನ್ನೋದು ಮುಂಚೆನೇ ಪ್ರಿಕಾಷನ್ ತಗೊಳ್ತಕ್ಕಂಥ ಒಂದು ಪದ್ಧತಿ. ಈಗ ಹೇಳ್ತಾರಲ್ಲ, ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಕಾಯಿಲೆ ಬಂದಾದ ಮೇಲೆ ನಾವು ಟ್ಯಾಬ್ಲೆಟ್ ತಗೊಳ್ಳೋಕ್ಕಿಂತ ಮುಂಚೆನೇ ನಾವು ಹುಷಾರಾಗಿದ್ದರೆ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಬರ್ತಕ್ಕಂಥದ್ದು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಶರ್ಮಿಳಾ ಅಂತ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹೇಳಿ. 14/4/2002. ಓಕೆ, ಹುಟ್ಟಿದ ಸಮಯ? ಈಗ ಎಂ.ಟೆಕ್ ಓದ್ತಾ ಇದ್ದಾನೆ. ಓಕೆ, ಹುಟ್ಟಿದ ಟೈಮ್ ಹೇಳಿ. ಹುಟ್ಟಿದ ಟೈಮು ರಾತ್ರಿ 9:12. ಓಕೆ, ಹುಟ್ಟಿದೂರು? ಬೆಂಗಳೂರು. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. 2016ರಿಂದ 2026 ಮುಂದಿನ ವರ್ಷ ಜುಲೈಗೆ ಚಂದ್ರ ಮುಗಿದೋಗುತ್ತೆ. ಚಂದ್ರನ ಕಾಂಬಿನೇಷನ್ 6-8 ಕಾಂಬಿನೇಷನ್ ಬಂದಾಗ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಮುಂದೆ ಮಂಗಳ ಬಂದಾಗ ಸ್ವಲ್ಪ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಹೋಗ್ಬೇಕು. ಅವರು ಸಾಫ್ಟ್ವೇರ್ ಸರ್ವಿಸಸ್ ಆ್ಯಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅವ್ರು ಯಾವುದೇ ಮಾಡಿದರೂ ಕೂಡ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಾಂಬಿನೇಷನಲ್ಲಿ ಮುಂದಿನ ವರ್ಷ 2026 ಜುಲೈ ಆದಮೇಲೆ ಮಂಗಳ ದಶದಲ್ಲಿ ಒಳ್ಳೆಯ ಸ್ಥಾನಮಾನಕ್ಕೆ ಹೋಗ್ತಾರೆ. ಕಾಂಬಿನೇಷನ್ ಸ್ವಲ್ಪ ಸ್ಪಿರಿಚುವಲ್ ಮೈಂಡ್ಸೆಟ್ ಸ್ವಲ್ಪ ಜಾಸ್ತಿ ಇದೆ, ಆಧ್ಯಾತ್ಮಿಕ ಚಿಂತನೆ ಸ್ವಲ್ಪ ಹೆಚ್ಚಾಗಿ ಅವರಿಗೆ ಮುಂದಿನ ದಶದಲ್ಲಿ ಬರುತ್ತೆ. ವಿವಾಹ ಆವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಕೆಲಸದ ವಿಚಾರದಲ್ಲಿ ಏನಿಲ್ಲ, 1 ವರ್ಷ ಆದಮೇಲೆ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ವಿವಾಹದಲ್ಲಿ ಅಥವಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅವ್ರಿಗೆ ಬರ್ತಕ್ಕಂಥದ್ದು ಸ್ವಲ್ಪ ಗೊಂದಲ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮೆಡಿಟೇಷನ್ ಮಾಡಲೇಬೇಕು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ವೀಕ್ಷಕರ ಪ್ರಶ್ನೆಗೆ ಉತ್ತರ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಕಲ್ತ್ರೆ 5-10 ಬಂದರೆ ಇದು ಸ್ವಲ್ಪ ಸನ್ಯಾಸಿ ಯೋಗ ಅಂತ ಕರೀತಾರೆ. 5-10 ಸ್ವಲ್ಪ ಡೇಂಜರಸ್ ಯೋಗ. ಅದು ಕಲ್ತಾಗ ಅದಕ್ಕೇನು ಬದಲಾವಣೆ ಮಾಡಬೇಕು, ಅದು ಮೆಡಿಟೇಷನ್ ಕಳಿಸೋದು. ತುಂಬ ಜನ ಈ ಯಾವುದೋ ಗುರುಗಳ ಹತ್ರ ಹೋಗಿ ಅಲ್ಲೇ ಏನೇನೋ 6 ತಿಂಗಳು 3 ತಿಂಗಳು ಇರ್ತಾರಲ್ಲ, ಅವ್ರಿಗೆಲ್ಲ 5-10 ಕಾಂಬಿನೇಷನ್ ನೋಡಿದ್ದೀನಿ ತುಂಬ ಜನಕ್ಕೆ. 5-10 ಕಾಂಬಿನೇಷನ್ ಬಂದಾಗ ಹೋಗ್ಬಿಡ್ತಾರೆ. ಅಲ್ಲಿ ಹೆಂಡ್ತಿನ ಬಿಟ್ಟು ತಂದೆ ತಾಯಿನ ಬಿಟ್ಟು ಸೇರ್ಕೊಳ್ತಾರಲ್ಲ, ಮಠ ಸೇರೋದು ಅಂತ ಬರ್ತಾರೆ. ಈಗ ಮಾಡ್ರನ್ ಮಠ ಅಂತ ಕರಿತೀವಿ, ಕೆಲವೆಲ್ಲ ಮಾಡ್ರನ್ ಮಠ. ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಎಲ್ಲ ಕಮರ್ಷಿಯಲ್ ಅವರೆಲ್ಲ. ಮಾಡ್ರನ್ ಮಠಗಳು ಬೇಕಾದಷ್ಟಿದೆ. ಬೆಂಗಳೂರಲ್ಲಿದೆ, ಕೊಯಂಬತ್ತೂರಲ್ಲಿದೆ, ಇಲ್ಲೇ ನಮ್ಮ ಕನಕಪುರ ಸೈಡ್ ಇದೆ, ಮಾಡ್ರನ್ ಮಠ ಅಂತ ನಾವು ಕರಿತೀವಿ. ಸುಮ್ಮನೆ ಒಂದಷ್ಟು ವಿಚಾರಗಳು ಹೇಳ್ತಾರೆ. ಯಾರು ಬದಲಾಗಿದ್ದಾರೆ, ಒಬ್ಬರು ಬದಲಾಗಿಲ್ಲ. ಒಂದು ವಿಚಾರ ಕೇಳಿದ ತಕ್ಷಣ ಬದಲಾಗ್ಬಿಟ್ರೆ ನಮ್ಮ ಜನಗಳು ಅಬ್ಬಾಬಾಬಾಬಾಬಾ ಸರ್ವೇ ಜನ ಸುಖಿನೋ ಭವಂತು. ಓಕೆ, ಇದುವರೆಗೂ ಗುರುಜಿಯವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ ಶಾಸ್ತ್ರವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಕ್ಷತ್ರ ನಾಡಿ ಕ್ಲಾಸ್ ನಾನು 2016ಇಂದ ಕಲ್ತಿರೋದು. ನನ್ನ ಬೇಸಿಕ್ ಪರ್ಪಸ್ ಬಂದು ನಾನು ಸೆಲ್ಫ್ ಆಸ್ಟ್ರಾಲಜಿ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ನಮ್ಮ ತಾಯಿ ಇಂಟ್ರೆಸ್ಟ್ ಕೊಟ್ಟು ನನ್ನ ಕ್ಲಾಸಿಗೆ ಸೇರಿಸಿದ್ರು. ನಾನು ಕಲಿತಾಗ ಜಸ್ಟ್ 4 ಡೇಸಲ್ಲಿ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಬರ್ತಾ ಮುಂದೆ ಡೆವಲಪ್ ಆಗಿ ಆ್ಯಪ್ಲಿಕೇಶನ್ ಅಂತ ತೊಗೊಂಡ್ಬಂದರು ಗುರೂಜಿಯವರು. ಅದರಿಂದ ತುಂಬ ಇನ್ನೂ ಸಿಂಪ್ಲಿಫೈ ಆಯಿತು. ಮತ್ತು ಬೇಸಿಕ್ಸು
ಅಡ್ವಾನ್ಸ್ ಪ್ರಿನ್ಸಿಪಲ್ಸ್ ಮತ್ತು ಮಾಸ್ಟರ್ಸ್ ಮತ್ತು PhD ಡಾಕ್ಟರ್ ಲೆವೆಲ್ವರೆಗೂ ಮಾಡಿದ್ದೀನಿ, ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಪ್ರೆಡಿಕ್ಷನ್ ಲೆವೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಅಪ್ಲಿಕೇಶನ್ ಇರೋದ್ರಿಂದ ಆಸ್ಟ್ರಾಲಜಿ ಇನ್ನೂ ತುಂಬ ಈಸಿ ಆಗಿದೆ. ಹಾಗೆ ವಾಸ್ತು ಕ್ಲಾಸ್ ಕಲ್ತ್ಕೊಂಡಿದ್ದೀನಿ. ವಾಸ್ತು ಕ್ಲಾಸ್ ಕೂಡ ಇಂದ ಕನ್ಸಲ್ಟೇಷನ್ಸ್ ತುಂಬ ಬರ್ತಿವೆ, ತುಂಬ ಒಳ್ಳೆ ಇನ್ಕಮ್ ಬರ್ತಿದೆ. ಮತ್ತು ಈಗ ನಾನು ಕನ್ಸಲ್ಟೇಷನ್ ಮುಖಾಂತರ ಲೈಕ್ ಆಸ್ಟ್ರೋಟಾಕಲ್ಲೂ ಕೂಡ ಕನ್ಸಲ್ಟೇಷನ್ಸ್ ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಒಳ್ಳೆ ಇನ್ಕಮ್ ಆಪರ್ಚುನಿಟಿ, ಸೆಕೆಂಡ್ ಇನ್ಕಮ್ ಆಪರ್ಚುನಿಟಿ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ನನಗೆ ಪ್ರೊಫೆಷನ್ ಆಗಿ ಲೈಕ್ ಪ್ರಮೋಷನ್ಗಾಗಲಿ ಮೇಲೆ ಕೆರಿಯರ್ ಗ್ರೋತ್ ಆಗಲಿ ಇದರಿಂದ ರೆಮಿಡೀಸ್ ಇರೋದ್ರಿಂದ ರೆಮಿಡೀಸಿಂದ ನಾನೇ ನೋಡಿಕೊಂಡು ನಾನೇ ಹೆಲ್ಪ್ ಮಾಡ್ಕೊತಾ ಇದ್ದೀನಿ. ಸೊ ಸಪೋಸ್ ಲೈಕ್ ನಾನು ಬೇರೆಯವ್ರ ಹತ್ರ ಕಲಿಯೋದಕ್ಕಿಂತ, ಬೇರೆಯವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದಕ್ಕಿಂತ ನಾನೇ ಕಲ್ತ್ಕೊಂಡು ನಾನೇ ಯೂಸ್ ಮಾಡ್ಕೋತಾ ಇದ್ದೀನಿ.